ನೋಡಿ ಸ್ನೇಹಿತರೆ, ದುಡಿಮೆ ಭಾಳ ಬೇಕೈತ್ರಿ ಅವ್ರದ್ದು. ಎಲ್ಲ ಮಂದಿ ಹಾದಿಗೊಟ್ಟು ಹೋಗೋ ಹೊತ್ನ್ಯಾಗ ಈ ಜೋಳನ ನೋಡೇ ಹೋಗ್ತಾರೆ. ಯಾರು ಇಷ್ಟು ಹೆಂಗೆ ಬೆಳೆದತಿ, ಇದು ನೋಡ್ರಿ ತೆನಿ ಹೆಂಗೆ ಬೆಳೆದತಿ ನೋಡ್ರಿ. ಇದು ಈ ಸೇಮ್ ಪ್ರತಿಯೊಂದು ತೆನಿ ಮತ್ತು ಜೋಳ ಏನ್ರಿ ಭಾಳ ದಟ್ಟ ಅಂದ್ರೆ ಭಾಳ ದಟ್ಟ ರೀ. ಈ ಸೇಮ್ ಜೋಳ ಬೆಳೆದತ್ರಿ. ಅದು ಕಂಟಿನ್ಯೂ ಒಟ್ಟು ಯಾವತ್ತೂ ಇಟ್ಟು ಬೆಳೆಯತ್ತತ್ರಿ. ಮತ್ತು ಬಿತ್ತಂದಾಗಿಲ್ಲದು ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ತನಕ ಬೀಜ ಮಾಡ್ತೈತಿ. ನೋಡಿ ಸ್ನೇಹಿತರೆ, ಜೋಳ ನೋಡ್ರಿ ಯಾವ ರೀತಿ ಬೆಳೆದೈತಿ. ತೆನಿ ರೀ ಎಷ್ಟು ತೆನಿ 4 ಅದನ್ರಿ. 4 ತೆನಿ ಅದಾವ್ರಿ. 4 ತೆನಿ ಅದಾವ ಸ್ನೇಹಿತರೆ. ಈ ಕಣಿಕಿ 8 ಫೂಟ್ ರೀ. ಒಂದು ಸೂಡು ಹೋಗಿದ್ರೆ ಒಂದು 10 ಮುಳುಗುತ್ತಾನ ದನ ನಿಂದಿರ್ತೈತ್ರಿ. ನೋಡಿ ಸ್ನೇಹಿತರೆ, 8 ಫೂಟ್ ಇರ್ತೈತೆ ನೋಡಿ ಕಣಿಕಿರಿ. 8 ಫೂಟ್ ರೀ. 8 ಫೂಟ್ ಸ್ನೇಹಿತರೆ ಕಣಿಕಿರಿ. 16 ರೂಪಾಯಿ ಸೂಡು ಈಗ ಜೋಳ ಮಾರೈತ್ರಿ. ಈಗ ಇದು ಜೋಳದ ಕಣಿಕೆ 16 ರೂಪಾಯಿ ಸೂಡು ಮಾರೈತ್ರಿ. ಈಗ ಇದು 16 ರೂಪಾಯಿ ಸೂಡು ನೋಡಿ ಸ್ನೇಹಿತರೆ. ಇದು ಜೋಳದ ಕಣಿಕಿರಿ. ನಾವು ಈ ಕೆಲಸ ಮಾಡಕತ್ತಿ ಸಾಧಾರಣ ಒಂದು 10-12 ವರ್ಷ ಆತ್ರಲ್ಲ. 10-12 ವರ್ಷ. 12 ವರ್ಷ. ಇದು ನಮ್ಮದು ಉದ್ಯೋಗ ಇದೈತ್ರಿ. ಇದನ್ನ ಬಿಟ್ಟರೆ ಬೇರೆದು ಏನು ಮಾಡೋಣ್ರಿ. ಮತ್ತೆ ನಿಮಗೆ ಪಗಾರ ಹೆಂಗ್ರಿ? ಇದು ನಮ್ಮ ಪಗಾರ ಇದಕ್ಕೆ ಅವ್ರ ಮದ್ದಿನ ತನ ಒಂದು 400 ಕೊಡ್ತಾರಲ್ಲ. ನೀವು ಇದು ಕೆಲಸ ಮಾಡಕತ್ತ ಎಷ್ಟು ವರ್ಷ ಆತ್ರಿ? ಒಂದು 5 ವರ್ಷ ಆತ್ರಿ. 5 ವರ್ಷ ರೀ. 5 ವರ್ಷ ಆತ್ರಿ. ಹ್ಞೂ ರೀ. ಜೋಳ ಅಂದ್ರೆ ಭಾಳ ಚಲೋ ರೀ ನಮ್ಮ ಕಡೆ. ನೋಡಿರಿ ಸ್ನೇಹಿತರೆ, ಈಗ ನೋಡಿರಿ ನೀವೆಲ್ಲ ಬೆಂಗಳೂರು ಏನಂತಾರೆ, ಬೆಂಗಳೂರು ಮೈಸೂರು ಎಲ್ಲರಿಗೂ ನೋಡ್ರಿ. ಈಗ ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಜೋಳದ ತೆನೆಗಳು ಯಾವ ರೀತಿ ಇರ್ತಾವೆ ನೋಡಿ ಸ್ನೇಹಿತರೆ. ಅವ್ರು ತೋರಿಸ್ತಾರೆ. ಈಗ ಇಲ್ಲಿ ನೋಡ್ರಿ ಜೋಳ ಚಲೋ ಬೆಳೆದದ. ಇದರಿಂದಲೇ ಜೋಳದ ರೊಟ್ಟಿ ಆಗೋದ್ರಿ. ಮಾರ್ಕೆಟ್ ಒಳಗೆ 5,000 ಹಿಡ್ದ ಮಾರಿತ್ರಿ ಒಂದು ವರ್ಷ. ಹ್ಞೂ ರೀ. ಈ ವರ್ಷ ದಾರಿ ಕಡಿಮೆ ಐತ್ರಿ. ದಾರಿನ ಕಡಿಮೆ. ಇದು ನೀವು ಹಾಕ್ಬೇಕಾದ್ರೆ ಎಷ್ಟು ಖರ್ಚು ಬರ್ತೈತಿ ನಿಮ್ಗೆ? ಒಂದು 5,000 ರೂಪಾಯಿ ಬರುತ್ತೆ. ಪಾರಿಜಾತದೊಳಗ ಗೋಪಾಲನ ಪಾತ್ರ ಮಾಡಿ ನೋಡ್ರಿ ಅಂತ ಪ್ರತಿಭೆ ಐತ್ರಿ. ನಮ್ಮ ಬಾಳ ಮುಟ್ಟ ಮಾಡಿವ್ರಿ. ಹ್ಞೂ ರೀ. ಮತ್ತ ಇದು ಕುಸ್ತಿ ಒಳಗೂ ಮಾಡಿವ್ರಿ. ಹ್ಞೂ ರೀ. ಮತ್ತ ಈ ಚೀಲ ನೆಗಿಯಾಡ್ತೀವ್ರಿ. ಹ್ಞೂ ರೀ. ನೋಡ್ರಿ, ಇನ್ನ ನಿಮ್ಮ ಇಡುವೆ ಮುಂದಿನ ಇಡುವೆ ಒಂದ ಈ ಕೆಬ್ಬನ್ ಕೂಡ ಹಲಲ್ಲಿ ನೆಗಿ ತೋರಿಸ್ತೇನ್ರಿ. ನೋಡ್ರಿ ಸ್ನೇಹಿತರೆ, ನೀವು ನೋಡ್ರಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರ ಲೈಕ್ ಮಾಡ್ರಿ. ಒಳ್ಳೆ ರೀತಿ ಜೋಳ ತಿಂದಿದ್ದಕ್ಕಾಗಿ ನಮ್ಮಲ್ಲಿ ಇಷ್ಟೊಂದು ಶಕ್ತಿ. ನೀವು ಸುಡುಗಾಡ ಹೊಲಸಿ ಏನು ತಿನ್ನಕ್ ಹೋಗ್ಬೇಡ್ರಿ. ಜೋಳ ಹಾಲ ಇಷ್ಟು ಉಣ್ರಿ, ನಿಮಗೂ ಒಳ್ಳೆ ತಾಕತ್ ಬರ್ತೈತ್ರಿ. ಆರೋಗ್ಯದಾಯಕ ಪೌಷ್ಟಿಕಾಂಶ ಆಹಾರ ಇದು ಮುಖ್ಯ ಆಗ್ಬೇಕಂದ್ರ ತಿನ್ರಿ. ಪೌಷ್ಟಿಕ ತಾಕತ್ ಬರ್ತೈತ್ರಿ. 11ನೇ ವರ್ಷ ಚಾಲು ಐತ್ರಿ. ನನಗೆ ಇನ್ನೂವರೆಗೂ ಒಂದು ಸೂಜಿ ಗೊತ್ತಿಲ್ರಿ. ಪ್ರತಿನಿತ್ಯ ದುಡಿತೇನ್ರಿ ನಾ. ಮತ್ತೆ ನಮ್ಮ ಆರೋಗ್ಯ ಇರೋದು ಆಹಾರದಲ್ಲಿ. ಒಳ್ಳೆ ರೀತಿ ಜೋಳ ಹಾಲ ಹೈನ ನೋಡಿ ಉಣ್ರಿ. ಸಿಕ್ಕದ ಹೋಟೆಲ್ದಾಗ ಆದ್ವಿದ ನೀವು ಸಿಕ್ಕಂಗ ತಿಂದು ನಿಮ್ಮ ಶರೀರ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನನಗೆ ಎಲ್ಲಿ ಬಂದಿನಿ ಅಂದ್ರೆ ಮಾಮಾರು ನಮ್ಮ ಅಕ್ಕಾರ ಮನೆಗೆ ಬಂದೀನಿ. ಅವ್ರು ಹೊಳದಾಗ ಏನೈತಿ ಜೋಳ ಏನು ಇದು ಮಾಡತ್ತಾರ, ಕಟ್ಟಿಂಗ್ ಮಾಡತ್ತಾರೋ. ಅದು ಅವರು ಯಾವ ರೀತಿ ಕಟ್ ಮಾಡತ್ತಾರೋ, ಏನು ಮಾಡತ್ತಾರೋ, ಮತ್ತು ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ್ರಿ. ಅವ್ರು ಎಷ್ಟು ವರ್ಷದಿಂದ ಕಟ್ ಮಾಡ್ಕೊತ ಬಂದಾರು, ಮತ್ತು ಯಾವ ರೀತಿ ಇದು ಮಾಡ್ತಾರೋ ಅವ್ರ ಕೆಲಸ, ಅದನ್ನು ಅವ್ರನ್ನ ಮಾತಾಡ್ಸೋಣ್ರಿ. ಮಾತಾಡಿಸಿ ಅವ್ರಿಂದ ಏನೈತಿ ಇನ್ಫಾರ್ಮೇಷನ್ ತೊಗೊಂಡ್ರಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ, ಮತ್ತು ಈ ವಿಡಿಯೋ ಏನೈತಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಬರ್ರಿ ಸ್ನೇಹಿತರೆ, ಅವ್ರು ಮಾತಾಡ್ಸೋಣತ್ರಿ. ಈಗ ಸ್ನೇಹಿತರೆ, ಅವ್ರು ಜೋಳ ಯಾವ ರೀತಿ ಕಟ್ ಮಾಡತ್ತಾರ ಒಂದ್ಸಲ ತೋರಿಸ್ತೀನಿ ನಿಮ್ಗೆ. ಅದನ್ನು ತೋರಿಸಿದ ಬಳಿಕ ಏನೈತಿ ಅವ್ರನ್ನ ಏನೈತಿ ಮಾತಾಡ್ಸೋಣ್ರಿ. ಅವ್ರೇನು ಕೆಲಸಗಾರ ಅದಾರಲ್ಲ, ಯಾಕಂದ್ರೆ ಅವ್ರನ್ನ ಮಾತಾಡ್ಸೋಣ್ರಿ. ನೋಡ್ರಿ ಸ್ನೇಹಿತರೆ, ಯಾವ ರೀತಿ ಕಟ್ ಮಾಡತ್ತಾರ ಅವರು. ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಸ್ನೇಹಿತರೆ ಈ ರೀತಿ ಜೋಳ ಇದು ಮಾಡೋದು, ಕಟ್ ಮಾಡಿ ಅದನ್ನು ಪೂರ್ತಿ ರಾಶಿ ಮಾಡೋದು, ಅದೊಂದು ರೀತಿ ಭಾರಿ ಇದೇನು ರೀ ಮುಖ್ಯ ಹೋಗ್ಬೇಕಂದ್ರೆ. ನಮ್ಮ ದೇಶದ ಬೆನ್ನೆಲುಬು ಸ್ನೇಹಿತರೆ. ನಮ್ಮ ಹೇಳ್ಬೇಕಂದ್ರೆ ನಮ್ಮ ಇವರು ನೋಡ್ರಿ, ಮಾಮಾರೂರು, ನಮ್ಮ ಮಾಮಾರು. ಅವರು ಕೂಡ ಅವ್ರು ಕೆಲಸ ಮಾಡ್ತಿದ್ದಾರೆ ನೋಡ್ರಿ. ಜೋಳ ಕಟ್ ಮಾಡ್ತಿದ್ದಾರೆ ನಮ್ಮ ಇವ್ರ ಮಾಮಾರು, ಗೊಸಿರೆ ಮಾಮಾರು. ಅವ್ರು ಸಂತರ ಹೇಳಿ ಪಾಂಡುರಂಗನ ಭಕ್ತರ, ಪಂಡರೀಪುರ ಪಾಂಡುರಂಗನ ಭಕ್ತರ ಅವ್ರು. ಈಗ ನೋಡ್ರಿ ಅವ್ರು ಯಾವ ರೀತಿ ಕಟ್ ಮಾಡ್ತಾರೆ ತೋರಿಸ್ತಾರೆ. ಈಗ ನೋಡಿ ಸ್ನೇಹಿತರೆ, ದುಡಿಮೆ ಭಾಳ ಬೇಕೈತ್ರಿ ಅವ್ರದ್ದು.
ಈಗ ಸ್ನೇಹಿತರೆ ಅವ್ರನ್ನ ಹತ್ರ ಮಾತಾಡ್ಸೋಣತ್ತ ಅವ್ರು ಪರಿಚಯ ಮಾಡ್ಕೊಂಡ್ರಿ ಮತ್ತು ಅವ್ರು ಎಷ್ಟು ವರ್ಷದಿಂದ ಈ ರೀತಿ ಕೆಲಸ ಮಾಡ್ಕೊತ ಬರತ್ತಾರೋ ಅವ್ರನ್ನ ಸ್ವಲ್ಪ ಮಾತಾಡಿಸಿ ಅವರಿಂದ ಪೂರ್ತಿ ಇನ್ಫಾರ್ಮೇಷನ್ ಇದನ್ನ ಮಾಹಿತಿ ತೊಗೊಳೋ ಸ್ನೇಹಿತರೆ ಬರ್ರಿ ಮಾತಾಡ್ಸೋಣತ್ತೀವಿ. ನಮಸ್ಕಾರ ರೀ ಇವರ ಸರ್ ಸಾಕಾರ ನಮಸ್ಕಾರ ರೀ. ನೀವು ನಿಮ್ದು ಹೆಸರು ರೀ? ಬಾಳು ಮೋಟೆ ಅಂತ ರೀ. ಇದು ಪ್ರಾಪರ್ ಯಾವ ರೀ ನಿಮ್ದು ರೀ? ಪ್ರಾಪರ್ ಕನ್ನೋಳಿ ರೀ. ಹೌದೇನು ರೀ? ಇದು ಏನು ರೀ ಇದಾಗ ಏನು ಮಾಡತ್ತೀರಿ ನೀವು ಕೆಲಸ ರೀ? ನಾವು ರೀ ಜೋಳ ಕಡ್ಲೆ ಹತ್ತಿದೀವಿ ರೀ. ಹ್ಞೂ ರೀ. ಇದು ಪಡ್ದಯ್ಯ ಹಿರೇಮಠ ಅಂತ ಹೇಳಿ ಮುತ್ತೆ ಅವ್ರದ್ದು 2 ಎಕರೆ 5 ಗುಂಟೆ ಹೊಲ ಐತ್ರಿ. ಇದು ಹ್ಞೂ ರೀ. 4 ಮಂದಿ ಕುಡಿಸಿ ಕಡ್ದೀವಿ ರೀ ಜೋಳ ರೀ. ಹ್ಞೂ ರೀ. ಅಂತರ ಇವತ್ತು ಆಗಿ ಮಾಡ್ತೀವಿ ರೀ. ಇದು 26 ಚೀಲ ಜೋಳ ಆದತ್ ರೀ. ಹೌದೇನು ರೀ? ನೋಡ್ರಿ ಸ್ನೇಹಿತರೆ 26 ಚೀಲ ಆಗೈತೆ ನೋಡ್ರಿ ಜೋಳ ರೀ. ಪ್ರತಿ ವರ್ಷ ಎಲ್ಲ ಕಡೆ ಅಳಗಾಲ ಆಗೈತ್ರಿ. ಆದ್ರೂ ಇವರು ಪ್ರತಿ ವರ್ಷ 26 ಚೀಲ ಈ ಹೊಲದಾಗ ಜೋಳ ಬೆಳೆದ ತೋರಿಸ್ತಾರ್ರಿ ಅವರು. ಹ್ಞೂ ರೀ. ಅಂತರ ಇವ್ರಷ್ಟ ಉತ್ಪನ್ನ ಇಲ್ಲಿ ನಮ್ಮ ಏರಿಯಾದಾಗ ಯಾರ್ದು ಹೊಂಟಂಗಿಲ್ಲ ರೀ. ಹ್ಞೂ ರೀ. ಜೋಳ ಬೆಳೆಯುಣಿಕೆ ಪೂರ್ತೇಕ ಅವ್ರ ಆದ ಮುತ್ಯಾನ ಕಾಲ ಹಿಡಿದು ಈ ಹೊಲದಾಗ ಇಟ್ಟು ಬೆಳ್ಕೊತ ಬಂದತಿ, ಇಟ್ಟು ಬೆಳೆಸುತ್ತಾರ್ರಿ ಅವ್ರು. ಹ್ಞೂ ರೀ. ಎಲ್ಲಾ ಮಂದಿ ಹಾದಿಗೊಟ್ಟು ಹೋಗು ಹೊತ್ನ್ಯಾಗ ಈ ಜೋಳನ ನೋಡೇ ಹೋಗ್ತಾರ. ಯಾರು ಇಷ್ಟು ಹೆಂಗ್ ಬೆಳೆದತಿ, ಇದು ನೋಡ್ರಿ ತೆನಿ ಹೆಂಗ್ ಬೆಳೆದತಿ ನೋಡ್ರಿ. ಇದು ಈ ಸೇಮ್ ಪ್ರತಿ ಒಂದು ತೆನಿ ಮತ್ತು ಜೋಳ ಏನ್ರಿ ಭಾಳ ದಟ್ಟ ಅಂದ್ರೆ ಭಾಳ ದಟ್ರಿ. ಈ ಸೇಮ್ ಜೋಳ ಬೆಳೆದತ್ರಿ. ಅದು ಕಂಟಿನ್ಯೂ ಒಟ್ಟು ಯಾವತ್ತೂ ಇಟ್ಟು ಬೆಳೆಯತ್ತತ್ರಿ. ಮತ್ತು ಬಿತ್ತಂದಾಗಿಲ್ಲ ಅಂದ್ರೆ ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ತನಕ ಬೀಜ ಮಾಡ್ತೈತಿ. ನೋಡಿ ಸ್ನೇಹಿತರೆ ಜೋಳ ನೋಡ್ರಿ ಯಾವ ರೀತಿ ಬೆಳೆದೈತಿ. ತೆನಿ ರೀ ಎಷ್ಟು ತೆನಿ? 4 ಅದನ್ರಿ. 4 ತೆನಿ ಅದಾವ್ರಿ. 4 ತೆನಿ ಸ್ನೇಹಿತರೆ. ಮಾತಾಡ್ರಿ. ಮತ್ತು ಬಿತ್ತಂದಾಗ ರೀ ಇವು ನಾವು ಪಾಕೆಟ್ ಅದು ಕೊಂಡು ತರಂಗಿಲ್ಲ ರೀ. ಎಲ್ಲ ಮನಿ ಬೀಜ ಅದಾವ್ರಿ. ಬಿತ್ತಂದಾಗ 3-4-5 ಕ್ವಿಂಟಲ್ ಆಗಟ್ಟು ಜೋಳ ಮನಿಗೆ ಬಂದು ತೊಗೊಂಡು ಹೋಗ್ತಾರ್ರಿ. ಪಾಕೆಟ್ಗಿಂತಾನು ಜಾಸ್ತಿ ರೊಕ್ಕ ಹೆಚ್ಚಿಗೆ ಕೊಟ್ಟು ಜೋಳ ತೊಗೊಂಡು ಹೋಗ್ತಾರ್ರಿ. ಆಟ ಮತ್ತು ಇನ್ನೊಂದು ರೊಟ್ಟಿಗೆ ಮಿದು ಬರ್ತೈತ್ರಿ. ಮತ್ತು ಜೋಳ ಎಲ್ಲ ಥರ ಒಳ್ಳೆ ರೀತಿಯಿಂದ ಜೋಳ ರೀ. ಅದ ಬೆಳೆಯುಣಿಗೆ ಒಳಗನು ಚಲೋ ಬರ್ತೈತ್ರಿ. ದನಗಳಿಗೆ ತಿನ್ನಾಕು ಚಲೋ ಬರ್ತೈತಿ. ಎಷ್ಟು ವರ್ಷದಿಂದ ನೀವು ಈ ಕಾರ್ಯ ಮಾಡ್ಕೊತ ಬರತ್ತೀರಿ? ಮತ್ತು ಇಲ್ಲಿ ಕಣಿಕೆ ಮಾರ್ತೈತ್ರಿ. ಇದು ಈ ಕಣಿಕೆ 8 ಫೂಟ್ ಐತ್ರಿ. ಇಲ್ಲಿ ಐತಿ ನೋಡ್ರಿ. ಇದು ಈ ಕಣಿಕೆ 8 ಫೂಟ್ ರೀ. ಒಂದು ಸೂಡು ಹೋಗಿದ್ರೆ ಒಂದು ಹೊತ್ತು ಮುಳುಗುತ್ತಾನ ದನ ನಿಂದಿರ್ತೈತ್ರಿ. ನೋಡಿ ಸ್ನೇಹಿತರದು 8 ಫೂಟ್ ಇರ್ತದೆ ನೋಡಿ ಕಣಿಕಿರಿ. 8 ಫೂಟ್ ರೀ. 8 ಫೂಟ್ ಸ್ನೇಹಿತರೆ ಕಣಿಕಿರಿ. 16 ರೂಪಾಯಿ ಸೂಡು ಈಗ ಜೋಳ ಮಾರೈತ್ರಿ. ಈಗ ಇದು ಜೋಳದ ಕಣಿಕೆ 16 ರೂಪಾಯಿ ಸೂಡು ಮಾರೈತ್ರಿ. ಈಗ ಇದು 16 ರೂಪಾಯಿ ಸೂಡು ನೋಡಿ ಸ್ನೇಹಿತರೆ. ಇದು ಜೋಳದ ಕಣಿಕಿರಿ ನೋಡ್ರಿ 8 ಫೂಟ್ ಇರ್ತದೆ ನೋಡಿ ಸ್ನೇಹಿತರೆ. ಇದು ಇದು ಗೋಸಿರಯ್ಯ ಹಿರೇಮಠರು ರೀ. ಇದು ರೀ ಗೋಸಿರಿ ಹಿರೇಮಠ ರೀ. ನಮ್ಮ ಏನಂತ ನಮ್ಮ ಇವ್ರದ್ದು ಮಾಮಾರದ್ರಿ. ಇದು ಇದನ್ನು ಕಟ್ ಮಾಡ್ಲಾಕ ಬಾಳು ಮೂಟೆನ ಬಂದಿದ್ರಿ. ಹ್ಞೂ ರೀ. ಎಷ್ಟು ವರ್ಷದಿಂದ ನೀವು ಈ ಕೆಲಸ ಮಾಡತ್ತೀರಿ? ನಾವು ಈ ಕೆಲಸ ಮಾಡಕತ್ತಿ ಸಾಧಾರಣ ಒಂದು 10-12 ವರ್ಷ ಆತ್ರಲ್ಲ. 10-12 ವರ್ಷ. 12 ವರ್ಷ. ನಮ್ಮದು ಉದ್ಯೋಗ ಇದೈತ್ರಿ. ಇದನ್ನ ಬಿಟ್ಟು ಬೇರೆದು ಏನು ಮಾಡಲ್ರಿ. ಮತ್ತೆ ನಿಮಗೆ ಪಗಾರ ಹೆಂಗ್ರಿ? ಇದು ನಮ್ಮ ಪಗಾರ ಇದಕ್ಕೆ ಅವ್ರ ಮದ್ದಿನ ತನ ಒಂದು 400 ಕೊಡ್ತಾರಲ್ಲ. ಹ್ಞೂ ರೀ. 400 ಕೊಡ್ತಾರ್ರಿ. 2 ಹೊತ್ತು ನಾಷ್ಟ ಕೊಡ್ತಾರ್ರಿ. ಹ್ಞೂ ರೀ. ನೀರ ಚಾ. ಹ್ಞೂ ರೀ. ಹೋಗು ಹೊತ್ನ್ಯಾಗ ಒಂದು ಹೊರಿ ನಮ್ಮ ದನಗಳಿಗೆ ನಮ್ಮ ಆಸ್ತಿ ಕಡಿಮೆ ಅದಾವ್ರಿ. ಹೋಗು ಹೊತ್ನ್ಯಾಗ ಗಾವ್ ನಮ್ಗೆ ನಗುಲಾರ್ದಷ್ಟು ಮೇವು ಕೊಡ್ತಾರ್ರಿ. ಹ್ಞೂ ರೀ. ನಮ್ಮೂ ಒಂದು ವೇಳೆ ಏನೋ ನಮಗಟ್ಟು ಕಡಿಮೆ ಬಿದ್ರು ಹೆಚ್ಚು ಕಡಿಮೆ ನಾವು ಕಟ್ಕೊಂಡು ಹೋಗ್ತೀವ್ರಿ ಇದ್ರಾಗಿಂದ. ಹೌದೇನ್ರಿ? ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ರೀ. ಮುಂಜಾನೆ ಎಷ್ಟೊತ್ತಿಗೆ ಬರ್ತೀರಿ? ಎಷ್ಟೊತ್ತಿಗೆ ಬಂದು ಎಲ್ಲಿವರೆಗೆ ಕೆಲಸ ಮಾಡ್ತೀರಿ? ಮುಂಜಾನೆ 6 ಗಂಟೆಗೆ ಕೂಡ ಇಲ್ಲೇ ಇರ್ತೀವಿ. 6 ಗಂಟೆಯಿಂದ ಮತ್ತೆ ಎಲ್ಲಿ ತಕ ರೀ? 6 ಗಂಟೆದಿಂದ 12 ತನ ಇರ್ತೀವಿ. 12 ತಕ. 12 ತನ. ಇದು ಏನು ಕೆಲಸ ಏನು ವರ್ಷ ಪೂರ್ತಿ ಇರುತ್ತಿರೋ ಏನೋ 6 ತಿಂಗಳು ಹಿಂಗೆ ಸೀಸನ್ ಮೇಲೆ ಇರುತ್ತಿರೋ? ಈ ಸೀಸನ್ ಮೇಲೆ ಇರ್ತೈತ್ರಿ. ಇದು ಜೋಳದ ಸೀಸನ್ ಮುಗಿತಂದ್ರ ಇದನ್ನ ಬಿಟ್ಟು ಮತ್ತೆ ಬೇರೆ ಬೇರೆ ಕೆಲಸ ಮಾಡ್ತೀವ್ರಿ. ಹ್ಞೂ ರೀ. ಈ ಸೀಸನ್ದಾಗಟ್ಟು ಇದನ್ನ ಮಾಡ್ತೀವಿ. ಹ್ಞೂ ರೀ. ಕಡೆ ಬಿದ್ರಿ ಬಬರ ಸೈಡ್ ಹೋಗ್ರಿ. ಹ್ಞೂ ರೀ. ಕಿತ್ತುದು ಹರಿದಿರ್ತೈತ್ರಿ ಆ ಕಡೆ ಶೇಂಗಾ. ಆ ಟೈಮ್ ಆ ಕಡೆ ಹೋಗ್ತೀವಿ. ಮತ್ತು ಈ ಕಡೆ ಉತ್ತರ ಕನ್ನಡ ಭಾಗದಾಗ ಇದು ಎಂತ ಸಕ್ಕರೆ ಫ್ಯಾಕ್ಟ್ರಿಗಳು ಅದಾವು. ಮತ್ತು ಕಬ್ಬು ಕಡಿಯಾಕದು ಏನು ಹೋಗ್ತೀರೇನ್ರಿ? ಕಬ್ಬು ಕಡ್ಲಾಕದು ಏನು ಹೋಗಂಗಿಲ್ಲ ರೀ. ನಾವು ಹೆಚ್ಚುವರಿ ಅಂದ್ರೆ ಒಟ್ಟು ರೈತರಿಗೆ ನಾವು ಆಹಾರ ಬಗ್ಗೆನ ಏನು ಮಾಡಿದ್ರು ಒಟ್ಟು ತಿನ್ನೋದು ಜೋಳ ಗೋಧಿ ಇವು ಇದ್ರ ಬಗ್ಗೆನ ಗೊಂಜಾಳ ಇತ್ರನ ಬೆಳವಣಿಗೆ ಮಾಡ್ಕೊತ ಬಂದದೀವ್ರಿ. ಇತ್ರನ ಇದು ಮಾಡ್ತೀವ್ರಿ. ನಾವು ಕಬ್ಬಿನ ಮೇಲೆ ಒಂದು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನಮಗ. ಏನೋ ಒಂದು 4 ಮಂದಿ ನಾವು ಬೆಳೆಸಿದ್ದ ಆಹಾರ ತಿಂದ್ರ ಅಂದ್ರೆ ಅವ್ರಿಗೆ ನಾವು ಹಿಂಗೆ ಬೆಳೆಸ್ಬೇಕಲ್ಲ ಅಂತಕ್ಕಂಥ ಅನುಭವ ಆಗಲಿ ಅಂತೇಳಿ ನಾವು ಇದ್ರೊಳಗೆ ದುಡ್ಕೋತ ಇದ್ರಾಗ ಮಾಡ್ಕೋತ ನಾವು ಬಂದಿವ್ರಿ. ಮತ್ತೆ ನಿಮ್ದೇನ್ರಿ ಸ್ವಂತ ಹೊಲ ಆಗಲಿ ಮನಿ ಆಗಲಿ? 1 ಎಕರೆ ದ್ರಾಕ್ಷಿ ಐತ್ರಿ. ದ್ರಾಕ್ಷಿ ಐತ್ರಿ ನಮ್ದು. ಇದ್ರೂ ನಮ್ಗೆ ಅಷ್ಟೊಂದು ಭಾಳ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಒಟ್ಟು ನಮ್ಮ ಜೋಳ ಈ ಗೊಂಜಾಳ ಗೋಧಿ ಮೇಲೆ ಹೆಚ್ಚು ಇಂಟ್ರೆಸ್ಟ್ ಐತಿ. 1 ಎಕರೆ ಪೂರ್ತಿ ಇದು ಮಾಡಿ ದ್ರಾಕ್ಷಿ ಹಾಕಿರಿ? ದ್ರಾಕ್ಷಿ ಹಾಕಿರಿ. ಅದು ಏನು ಉತ್ಪನ್ನ ಚಲೋ ಐತ್ರಿ? ಅದು ಉತ್ಪನ್ನ ಚಲೋ ಐತ್ರಿಲ್ಲ. ಹ್ಞೂ ರೀ. ಉತ್ಪನ್ನ ಚಲೋ ಐತ್ರಿ. ಒಂದು ಸ್ವಲ್ಪ ಮಳೆಗಾಲದು ಹಿಂದೆ ಮುಂದೆ ಆಗಿ ಈ ಸಲ ಒಂದು ಸ್ವಲ್ಪ ಬೆಳವಣಿಗೆ ಕಡಿಮೆ ಇದಾವ್ರೆ. ಕಡಿಮೆ ಇದ್ರು ಅದ್ರದ್ದು ಪಾಡೈತ್ರಿ. ಈ ನಮಗೆ ಎಲ್ಲದ್ರೊಳಗೆ ಒಟ್ಟು ಈ ಜೋಳದ ನಮಗೆ ಹೆಚ್ಚು ಇದು ಐತಿ.
ಮತ್ತೆ ಆಯ್ತು ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ನಿಮ್ಮ ಪರಿಚಯ ಮಾಡಿಕೊಂಡು ನಮಗೆ ಪೂರ್ತಿ ಒಂದು ಸ್ವಲ್ಪ ಉತ್ತರ ಕನ್ನಡ ಭಾಗದಾಗ ಜೋಳ ಯಾವ ರೀತಿ ಬೆಳೀತಾರೋ ಮತ್ತು ಯಾವ ರೀತಿ ಕಟ್ಟಿ ಮಾಡೋದು ಇದು ಮಾಡ್ತಾರೆ ಭಾರಿ ಚೆನ್ನಾಗಿ ಮಾಹಿತಿ ಕೊಟ್ಟರೆ ನಮಗೆ ಹೃದಯಪೂರ್ವಕ ಧನ್ಯವಾದ ನಿಮಗೆ. ಆಯ್ತು ಸ್ನೇಹಿತರೆ, ಈಗ ಮುಂದಿನ ನಮ್ಮ ಇನ್ನೊಬ್ರು ಮಾತಾಡ್ಸೋಣತ್ತ ನಮ್ಮ ಇವ್ರ ಮಾಮಾರದಾರು ಅವ್ರು ಮಾತಾಡ್ಸೋಣ. ಗೋಸಿರೆ ಹಿರೇಮಠ ಅವರು ನಮ್ಮ ಮಾಮಾರು ಅವ್ರು ಮಾತಾಡ್ತಾರೆ. ಈಗ ಮಾಮಾರಿ ಮಾತಾಡ್ರಿ. ಮಾಮಾರಿ ನಿಮ್ಮ ಹೆಸರು ಹೇಳ್ರಿ, ಪರಿಚಯ ಮಾಡ್ಕೋರಿ, ನಮ್ಮ ಆತ್ಮೀಯ ಸ್ನೇಹಿತರಿಗೆ ಮಾಹಿತಿ ಕೊಡ್ರಿ ಸ್ವಲ್ಪ. ಗೋಸಿರಯ್ಯ ಹಿರೇಮಠ್ರಿ. ಹ್ಞೂ ರೀ. ಇದು ನಾವು ಜೋಳ ಸ್ಟಾರ್ಟ್ ಮಾಡಿ 2-3 ದಿವಸ ಆತ್ರಿ ಈಗ. ಹ್ಞೂ ರೀ. ಮತ್ತು ಇವತ್ತು ಮುಕ್ತಾಯ ಕಾರ್ಯಕ್ರಮ ಮಾತ್ರ ಇದು ಒಂದು ಹಂತಕ್ಕೆ ತಂದೀವು. ಹ್ಞೂ ರೀ. ಹಂತಕ್ಕೆ ತಂದೀವು ಅಂದ್ರೆ ಈಗೇನು ನಾವೇನು ಭಾಳ ಮಾತಾಡುವ ಅವಶ್ಯಕತೆ ಇಲ್ಲ. ಹ್ಞೂ ರೀ. ಯಾವ ನಮ್ಮ ಬಾಳು ಬೆಳಗುಂದಿ ಅವರ ಹ್ಞೂ ರೀ. ಬಾಳು ಮೋಟೆ ರೀ. ಹಾಂ ರೀ. ಬಾಳು ಮೋಟೆ ಅವರು, ಬಾಳು ಬೆಳಗುಂದಿ ಅವರ ಅವರು ಅಭಿಮಾನಿಗಳು. ಹ್ಞೂ ರೀ. ಅಭಿಮಾನಿಗಳಂದ್ರೆ ಅವರು ಅವರ ಹಾಂ ರೀ. ನಮ್ಮ ಉತ್ತರ ಕನ್ನಡ ಭಾಗದಾಗ ನೋಡ್ರಿ ಬಾಳು ಬೆಳಗುಂದಿವ್ರು ಅಂದ್ರೆ ಎಲ್ರಿಗೂ ಪರಿಚಯ ಇರ್ತಾರೆ, ಭಾರಿ ಪ್ರಸಿದ್ಧಿ ವ್ಯಕ್ತಿಯವರು. ಅವ್ರು ಸಂಬಂಧಪಟ್ಟಂತ ಅವರು ಒಬ್ರು ಕಲಾವಿದರು. ಹ್ಞೂ ರೀ. ಬಾಳು ಮೋಟೆ ಅವ್ರ ಅಂದ್ರೆ ಹ್ಞೂ ರೀ. ಹಳಿ ಕಾಲದಾಗ ಅವ್ರ ಅಪ್ಪಾರ ಶ್ರೀಕೃಷ್ಣ ಪಾರಿಜಾತದೊಳಗೆ ಪಾತ್ರ ಮಾಡಿದವ್ರು ಅವರು. ಹ್ಞೂ ರೀ. ಅಂತವ್ರ ಚಿರಂಜೀವಿ ಅವ. ಹೌದೇನ್ರಿ? ಬಾಳು ಮೋಟೆ ಅವರು. ಹ್ಞೂ ರೀ. ಮತ್ತೆ ಇನ್ನೇ ಹಾಡುದ್ರಾಗ ಹ್ಞೂ ರೀ. ಸಂತರ ಒಂದು ಅಭಂಗ ಪಾಂಡುರಂಗನ ಭಕ್ತರು ಅವರು. ಆಗಲೇ ಸ್ನೇಹಿತರೆ, ಆಗಲೇ ಪೂರ್ತಿ ಅಂತ ಮಾಹಿತಿ ಕೊಟ್ಟರಲ್ಲ ಬಾಳು ಅಂತ ಮೋಟೆಯವರು. ಅವರು ಸ್ವಲ್ಪ ಇದು ಅಂತ ಕಲಾವಿದರತ್ತವರು ಮುಖ್ಯ ಹೇಳ್ಬೇಕಂದ್ರೆ. ಹಾಂ ರೀ. ಕಲಾವಿದರು ಅವರು ಒಬ್ಬರ ಶ್ರೀಕೃಷ್ಣ ಪಾರಿಜಾತದಾಗ ಅವರು ಒಬ್ಬರ ಪಾತ್ರ ಮಾಡ್ತಾರೆ ಅವರು. ಹ್ಞೂ ರೀ. ಅದ್ರಾಗ ಇವರು ಗೌಳಗೀತೆ ಪಾತ್ರ ಮಾಡ್ಯಾರ. ಹ್ಞೂ ರೀ. ಅಗ್ನಿ ಉತ್ತಮ ರೀತಿಯಿಂದ ಪಾತ್ರ ಮಾಡಿ ಅವರು ಕ್ವಾಟಾಳಕ್ಕೆ ಹೋಗಿ ಅನಿವಾರ್ಯ ಪರಿಸ್ಥಿತಿ ಒಳಗೆ ಆಟ ಹೊಡಿತಾವ್ರದು. ಹ್ಞೂ ರೀ. ಅದಕ್ಕೆ ಬಿಟ್ಟು ಅವರು ಈಗ ಕೂಲಿ ಕೆಲಸಕ್ಕೆ ಹಚ್ಚಿದ್ದಾರೆ. ಹ್ಞೂ ರೀ. ಮತ್ತು ಅತ್ನಿ ಮಲ್ಲಸ್ವಾಮಿ, ಟಕ್ಕಳಿಕಿ ಇಟ್ಟಲ್ಲ, ಹ್ಞೂ ರೀ. ಮತ್ತು ಜಮಖಂಡಿ ಅಪ್ಪಲಾಲ, ಹ್ಞೂ ರೀ. ಲೋಕಾಪುರ ದೇಶಪಾಂಡೆ, ಹ್ಞೂ ರೀ. ಇವರೆಲ್ಲ ಅವ್ರಿಗೆಲ್ಲ ಕ್ಲೋಸ್ ಅಗ್ನಿ. ಮತ್ತು ಇದನ್ನ ಏನು ಮಾಡ್ತಿರಲ್ಲ, ಜೋಳ ಕಟ್ಟಿಂಗ್ ಮಾಡ್ತಿರಲ್ಲ, ಇದು ಎಷ್ಟು ದಿವಸ ಆಕತ್ರಿ ಎಲ್ಲ ಕಟ್ ಮಾಡ್ಬೇಕಾರೆ? ಇದು ಕಟ್ ಮಾಡ್ಬೇಕಾದ್ರೆ ಇನ್ನ ಒಂದು ವಾರ ಬಿಟ್ರೆ ಇದನ್ನೆಲ್ಲ ತೆನಿ ಸೋಸ್ಬೇಕು. ಹ್ಞೂ ರೀ. ಆಮೇಲೆ ಬಣಿ ಒಟ್ಟಬೇಕು. ಹ್ಞೂ ರೀ. ರಾಶಿ ಮಾಡಬೇಕು. ಹ್ಞೂ ರೀ. ಆಮೇಲೆ ಇದೆಲ್ಲ ಇದು ಇನ್ನೂ ಒಂದು ವಾರ ಕೆಲಸ ಐತ್ರಿ ಇದ್ರ. ಒಂದು ದಿವ್ಸಕ್ಕೆ ಎಷ್ಟು ಎಕರೆ ಇದು ಮಾಡಕ್ಕಾಗತ್ತೆ, ಕಟ್ ಮಾಡಕ್ಕಾಗತ್ರಿ ಅದು? ಒಂದು ದಿವ್ಸಕ್ಕೆ ಇಲ್ಲಾಂದ್ರೆ ಮಿನಿಮಮ್ ಒಂದು 6 ಜನ ಇದ್ರೆ 1 ಎಕರೆ ಆಗುತ್ತೆ. ಹ್ಞೂ ರೀ. ಹಾಂ. ಈಗ 4 ಮಂದಿ ಕೂಡಿ ಅಂದ್ರೆ 4ನೇ ದಿವಸ ನಮ್ಮದು. ನೋಡಿ ಸ್ನೇಹಿತರೆ ಯಾವ ರೀತಿ ಕಟ್ಟಿ ಮಾಡತ್ತಾರು. ಹ್ಞೂ ರೀ. ಈಗ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಜೋಳ ರೀ. ಜೋಳ ಎಂತ ಜೋಳದ ರೊಟ್ಟಿ ನೀವು ಕೇಳೇ ಇರ್ತೀರಿ. ಹೇಳ್ಬೇಕಂದ್ರೆ ಜೋಳದ ರೊಟ್ಟಿ ಒಳಗೆ ಯಾವ ರೀತಿ ತಾಕತ್ತಿರ್ತೀವಿ. ನಿಮ್ಮ ಬೆಂಗಳೂರು, ಮೈಸೂರು ಆ ಕಡೆ ಎಂತ ರಾಗಿ ಮುದ್ದೆ ತಿಂದ್ರೆ ಏನಪ್ಪ ತಾಕತ್ತು ಅಂತೀರಿ ನೀವು. ಅದೇ ರೀತಿ ನಮ್ಮ ಉತ್ತರ ಕನ್ನಡ ಭಾಗದಾಗ ಜೋಳದ ರೊಟ್ಟಿ ಬೆಳಿಗ್ಗೆ ಟೈಮ್ದಾಗ ಬಿಸಿ ಜೋಳದ ರೊಟ್ಟಿ ಮಾಡ್ಕೊಂಡು ತಿಂದು ಹೊಳಕ್ಕೆ ಈ ರೀತಿ ಕೆಲ್ಸಕ್ಕೆ ಬಂದ್ರೆ ಏನಂತಿರ್ತೀವಿ ಅದ್ರಾಗ ಹೇಳ್ಬೇಕು ತಾಕತ್ತು ರೀ, ಭಾರಿ ತಾಕತ್ತು ರೀ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಯಾವ ರೀತಿ ಕಾಯಕ ಸ್ಟಾರ್ಟ್ ಆಗೈತಿ. ರೈತರು ನಮ್ಮ ದೇಶದ ಎಂಥ ಬೆನ್ನೆಲುಬು ಸ್ನೇಹಿತರೆ. ಅವರಿಂದಲೇ ನಾವೆಲ್ಲ ಎಂಥ ನೆಮ್ಮದಿಯಿಂದ ಊಟ ಮಾಡ್ತಾ ಇರೋದು ಮನೆಯಲ್ಲಿ. ನಮಸ್ಕಾರ ರೀ ಇವರ, ನಿಮ್ಮ ಹೆಸರು ರೀ? ಹೆಸರು ಸಂಜೀವ್ ನಿಂಬಾಳ್ಕರ್ ರೀ. ಹೌದೇನು ರೀ? 2 ದಿವಸ ಜೋಳ ಕಡೆ ಹಚ್ತೀವಿ. ಹ್ಞೂ ರೀ. ಜೋಳದ ಸುದ್ದಿ ಚಾಲೂ ಐತ್ರಿ. ಹ್ಞೂ ರೀ. 2 ದಿವಸ ಜೋಳ ಕಡೆ ಮುರ್ಕೊಂಡ ರಾಶಿ ಮಾಡೋದ್ರಿ. ಹೌದೇನು ರೀ? ಜೋಳ ಚಲೋ ಐತ್ರಿ. ಹ್ಞೂ ರೀ. ಉತ್ತರ ಕನ್ನಡದಾಗ. ಹ್ಞೂ ರೀ. ನೀವು ಇದು ಕೆಲಸ ಮಾಡಕತ್ತೆ ಎಷ್ಟು ವರ್ಷ ಆತು ರೀ? ಒಂದು 5 ವರ್ಷ ಆತ್ರಿ. 5 ವರ್ಷ ರೀ. 5 ವರ್ಷ ಆತ್ರಿ. ಹ್ಞೂ ರೀ. ಜೋಳ ಅಂದ್ರೆ ಭಾಳ ಚಲೋ ರೀ ನಮ್ಮ ಕಡೆ. ನೋಡಿರಿ ಸ್ನೇಹಿತರೆ, ಈಗ ನೋಡಿರಿ ನೀವೆಲ್ಲ ಬೆಂಗಳೂರು ಏನಂತಾರೆ, ಬೆಂಗಳೂರು ಮೈಸೂರು ಎಲ್ಲರಿಗೂ ನೋಡ್ರಿ. ಈಗ ನಮ್ಮ ಉತ್ತರ ಕನ್ನಡದ ಭಾಗದಾಗ ಜೋಳದ ತೆನೆಗಳು ಯಾವ ರೀತಿ ಇರ್ತಾವೆ ನೋಡಿ ಸ್ನೇಹಿತರೆ, ಅವ್ರು ತೋರಿಸ್ತಾರೆ. ಈಗ ಇಲ್ಲಿ ನೋಡ್ರಿ ಜೋಳ ಚಲೋ ಬೆಳೆದದ. ಇದರಿಂದಲೇ ಜೋಳದ ರೊಟ್ಟಿ ಆಗೋದ್ರಿ. ಜೋಳ ತಿನ್ನಬೇಕು. ಹ್ಞೂ ರೀ. ಅದಕ್ಕೆ ಹಿಂಗಾಗಿ ನಮ್ಮ ಹೆಚ್ಚಿನ ಮಾಹಿತಿಗಾಗಿ ಮುದುಕಪ್ಪ ಹಿರೇಮಠ ಅವರು ಸ್ವಲ್ಪ ಮಾಹಿತಿ ಕೊಡ್ತಾರೆ ನಿಮ್ಗೆ. ಹ್ಞೂ ರೀ. ಮತ್ತೆ ಯಾರು ಮಾತಾಡ್ತೀರಿ? ಇಲ್ಲಿ ನೋಡಿರಿ ಮುದುಕಪ್ಪ ಹಿರೇಮಠ ಅವ್ರು ಮಾತಾಡ್ತಾರತ್ತ. ನೀವೇನು ರೀ ಅಜ್ಜಾರ? ಮಾತಾಡ್ರಿ ಅಜ್ಜಾರ. ಮುದುಕಪ್ಪ ಹಿರೇಮಠ ಅವರು ಮಾತಾಡ್ತಾರತ್ತ ನೋಡ್ರಿ. ನಮಸ್ಕಾರ ರೀ. ನಮಸ್ಕಾರ. ಹ್ಞೂ ರೀ. ಹೊಲದ ಮಾಲಕರು. ಹ್ಞೂ ರೀ. ಹೊಲದ ಮಾಲಕರಾದಂತಾರೆ. ಹೊಲದ ಮಾಲಕರು ಈಗ ನಾವು ಮಾತಾಡ್ಸ್ತಾ ಇರೋದು ಈ ಹೊಲದ ಮಾಲಕರು ಮುದುಕಪ್ಪ ಹಿರೇಮಠ ಅವ್ರು ಮಾತಾಡ್ತಾರೆ ರೀ. ಹೇಳ್ರಿ ಅಜ್ಜಾರ, ನಿಮ್ಮ ಪರಿಚಯ ಮಾಡ್ಕೋರಿ. ನೀವು ಎಷ್ಟು ವರ್ಷ ಹತ್ತು ಮಾಡಕತ್ರಿ? ಮತ್ತೆ ಎಷ್ಟು ಎಕರೆ ಜೋಳ ಕಡ್ಲತ್ತೀವಿ ರೀ? ಹ್ಞೂ ರೀ. ಒಂದು 2 ಎಕರೆ ಜೋಳ ರೀ. ವರ್ಷ ಒಂದು 20 ಚೀಲ ಜೋಳ ಹಾಕತ್ರಿ. ಹ್ಞೂ ರೀ. ಅಂತ ನಾವು ಒಂದು 30 ವರ್ಷ ಆಯ್ತು ನೋಡ್ರಿ ನಾವು ಜೋಳ ನಾವು ಬೆಳಿತೀವಿ ರೀ. ಹ್ಞೂ ರೀ. ಮತ್ತು ಇನ್ನೊಂದು ಕೇಳೋದು ಮರ್ತೀನಿ, ಇದು ಜೋಳ ಹಾಕ್ಬೇಕಾದ್ರೆ ಇದು ಮಾಡ್ಬೇಕಾರೆ ನೀವು ಏನಂತಾರೆ ಬೆಲೆ ಬೆಳಿತಿರಲ್ಲ, ಈ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಬರ್ತೈತಿ ಮತ್ತು ಮಾರ್ಕೆಟ್ ಒಳಗೆ ಎಷ್ಟು ಬೆಲೆ ಬರ್ತೈತಿ, ಎಷ್ಟು ಇದನ್ನ ಹಾಕತ್ರಿ? ಇದು
ಮಾರ್ಕೆಟ್ ಒಳಗೆ 5,000 ಹಿಡ್ದ ಮಾರಿತ್ರಿ ಒಂದು ವರ್ಷ. ಹ್ಞೂ ರೀ. ಈ ವರ್ಷ ದಾರಿ ಕಡಿಮೆ ಐತ್ರಿ. ದಾರಿನ ಕಡಿಮೆ. ಹ್ಞೂ ಇದು ನೀವು ಹಾಕ್ಬೇಕಾದ್ರೆ ಎಷ್ಟು ಖರ್ಚು ಬರ್ತೈತೆ ನಿಮ್ಗೆ? ಹಾಕ್ತಾರೆ ಒಂದು 5,000 ರೂಪಾಯಿ ಬರುತ್ತೆ. 5,000 ರೂಪಾಯಿ ಬರ್ತೇನೆ ರೀ? ಹ್ಞೂ ರೀ. 5,000 ರೂಪಾಯಿ ಬಾಡಿಗೆ ಎಲ್ಲ ಗೊಬ್ಬರ ಜೋಳ 5,000 ರೂಪಾಯಿ ಬರುತ್ತೆ. ಹ್ಞೂ ರೀ. ಮತ್ತೆ ಮಾತಾಡ್ತೀರಿ? ಹಾಂ ನೋಡಿ ಸ್ನೇಹಿತರೆ, ಮತ್ತೊಂದು ಸಲ ತೋರಿಸ್ತೀನತ್ತ ಯಾವ ರೀತಿ ಇದು ಮಾಡ್ತಾರೆ ಜೋಳ ಕಟ್ಟಿಂಗ. ಈ ಜೋಳ ಕಟ್ಟಿಂಗ್ ಮುಗಿದ ಬಳಿಕ ಏನೈತಿ ಮುಂದೆ ಇದು ಮಾಡ್ತೀರಿ? ಕಟ್ಟಿ ಎಲ್ಲ ಇದನ್ನ ಮಾಡ್ತೀರಿ. ಹ್ಞೂ ರೀ. ಗಾಳೆ ಮಾಡ್ತೀವಿ. ಗಾಳಿ ಮಾಡಿದ ಬಳಿಕ ಮುಂದೆ ರಾಶಿ ಮಾಡ್ತೀರೇನು ರೀ? ಆ ರಾಶಿ ಯಾವ ರೀತಿ ಮಾಡ್ತೀರಿ? ಅದನ್ನು ತರಿಸ್ತೀರಿ, ಮಷಿನ್ ತರಿಸಿ ಮಾಡ್ತೀರಿ? ಅದು ಎಷ್ಟು ದಿವಸ ಒಂದು ಇದು ಮಾಡ್ಬೇಕಾರೆ ಎಷ್ಟು ದಿವಸ ಟೈಮ್ ಬೇಕಾಗ್ತಾರೆ? ಎಲ್ಲ ಮುಗಿಸ್ಬೇಕಾರೆ ರಾಶಿ ಮಾಡ್ಬೇಕಾರೆ 2 ತಾಸನೇ? ಹ್ಞೂ ರೀ. ಮಿಷಿನ್ ಮ್ಯಾಗ ಮುಗಿಬಾರ್ದು. ಆ ಮಿಷಿನ್ ಬರೋಕ್ಕಿಂತ ಮೊದಲು ಮನುಷ್ಯರು ಮಾಡ್ತಿದ್ರು ಎಲ್ಲರೂ, ಎಲ್ಲ ಕೆಲಸ ರೀ. ಅವಾಗ ಯಾವ ರೀತಿ 2 ದಿವಸ ಹೋಗಿತ್ತು ರಾಶಿ ಮಾಡ್ಬೇಕು? 8 ದಿನ ರೀ. 8 ದಿನ ಎಷ್ಟು ಕೆಲಸಗಾರ ಇದ್ರೆ 8 ದಿವಸ ಹೋಗ್ತಿರೋದು? 8 ದಿನ ಅಂದ್ರೆ ಗಾಳಿ ಬಿಟ್ಟ ತೂರ್ಬೇಕ್ರಲ್ಲ. ಹ್ಞೂ ರೀ. ಗಾಳಿ ಬಿಟ್ಟ ತೂರ್ಬೇಕು, ಮತ್ತು ಬಿಸಾಗ ಮಾಡಕ್ಕೆ ಬರಂಗಿಲ್ಲ. ಹ್ಞೂ ರೀ. ಗಾಳಿ 8 ದಿನ ಗಾಳಿ ಬಿಟ್ಟ ತುರ್ಕೋತ ಎಲ್ಲ ಸ್ವಚ್ಛ ಮಾಡಿ ತುರ್ಕೋದು. ಹೌದೇನು ರೀ? ನೋಡಿ ಸ್ನೇಹಿತರೆ, ನೋಡ್ರಿ ಯಾರೋ ಹಾಡಾಡತ್ತಾರೋ ಅವ್ರನ್ನ ಮಾತಾಡ್ಸುನ್ರಿ. ನೋಡ್ರಿ ನಮ್ಮ ಸಂತರು ಹಾಡಾಡಕತ್ತಾರ. ಇನ್ನೇ ಮಾತಾಡಿದ್ರಿ ಬಾಳು ಮುಟ್ಟಿಯವರು ಹಾಡಾಡಕತ್ತಾರ ನೋಡ್ರಿ. ಅವ್ರು ನಾ ಈ ಕಡೆ ಕ್ಯಾಮ್ರಾ ತೊಗೊಂಡ್ರೆ ಆ ಕಡೆ ಹಾಡಾಡತ್ತಾರ. ಅವ್ರು ಮಾತಾಡ್ಸೋಣಪ್ಪ ಅವ್ರಿಗೆ ಒಂದು ಹಾಡ ಆಡಿಸ್ರಿ ಅವ್ರ ಕಡೆ. ಈ ಹೊಳದ ಬಗ್ಗೆ ಮತ್ತು ಇದ್ರ ಬಗ್ಗೆ ಏನೈತಿ ಅನ್ನದಾತ್ರ ಬಗ್ಗೆ ಅವ್ರು ಯಾವ ರೀತಿ ಹಾಡು ಆಡ್ತಾರೆ ನೋಡ್ರಿ. ನೀವು ಹಾಡು ಆಡೋದು ಕೇಳಿ ವಾಪಸ್ ಕ್ಯಾಮ್ರಾ ತೊಗೊಂಡು ನನಗೆ ಒಂದು ಹಾಡು ಆಡ್ರಿ ಇವರ ಬಾಳು ಮುಟ್ಟಿಯವ್ರಿ. ಸರ ಈಗ ಜೋಳ ಇದನ್ನ ಕಡಿದ ಆಗಿ ಮಾಡ್ತೀವ್ರಿ. ಹ್ಞೂ ರೀ. ಪದಶ್ರೀ ಹಿಂದಿಂದ ಕೂತ ಒಂದು ಒಳ್ಳೆ ಸಾಂಗ್ಸ್ ಹಾಡಿ, ಒಳ್ಳೆ ಸಾಂಗ್ಸ್ ನೀವು ಹಿಂದಿಡ್ ಮಾತಾಡತ್ತಿರ ಒಂದು ಲೈನ್ ರೀ. ಏನೋ ಕಿವಿಗೆ ಕೇಳಿಸ್ಕೊಂಡು ಓಡ್ ಬನ್ನಿ. ನಾನು ಅಲ್ಲಿಂದ ಇಲ್ಲಿಂದ ಓಡ್ ಬನ್ನಿ ನಿಮ್ಮ ಕಿವಿಗೆ ಕೇಳಿಸ್ಕೊಂಡು. ಯಾಕೆ ನಮ್ಮ ಬಾಳು ಮುಟ್ಟಿಯವ್ರ ಹಾಡು ನನಗೆ ಅಲ್ಲಿ ಕೇಳಿಸ್ತು. ಎಷ್ಟು ಚೆನ್ನಾಗಿ ಆಡತ್ತಾರಪ್ಪ ಅದಕ್ಕೆ ಒಂದು ಲೈನ್. ಅಲ್ಲೇನು ಗುಣಗುಣ ಮಾಡಿದ್ರಲ್ಲ ಅದೇ ಗುಣಗುಣ ಐತಿ. ಕ್ಯಾಮ್ರಾ ಮುಂದೆ ಸ್ವಲ್ಪ ಒಂದು ಲೈನ್ ಆಡ್ರಿ ಬಾಳುವರ. ಇಲ್ಲಿ ನೋಡ್ರಿ ನಮ್ಮ ಮಾಮಾರ ಆಡ್ತಾರೆ. ಆಡ್ರಿ ಬಾಳುವರ. ಅಲ್ಲ ಇಷ್ಟು ಚಂದ ಮಾತಾಡ್ರಿ, ಆಡ್ರಿ ಒಂದು ಲೈನ್ ಆಡ್ರಿ. ಪಂಚಾಂಗ ಇತ್ತು, ನೀವು ಹೋಗ್ಬೇಕಾದ್ರೆ ಪಂಚಾಂಗ ಆಯ್ತು. ಜಾಗ್ರಿ ಈಗ ಸರ ಈಗ ಒಂದ್ ಸ್ವಲ್ಪ ಕಡ್ಲತ್ತಿದೀವ್ರಿ. ಆಮೇಲೆ ಹಾಡೋಣ ನೋಡ್ರಿ. ಅವ್ರೊಬ್ರು ಎಂತ ಕಲೆಗಾರರು ಅವ್ರದೊಂದು ಸ್ಪೆಷಲ್ ಎಪಿಸೋಡ್ ಮಾಡ್ರು. ಅವ್ರ ಮನೆಗೆ ಹೋಗಿ ಅವ್ರು ಏನೇನು ಇದು ಮಾಡ್ಯಾರೋ ಕಲೆಗಾರರು ಯಾರು ಹಾಡೆ ಯಾವ ರೀತಿ ಆಡ್ತಾರೋ ಮತ್ತು ನಾಟಕದಾಗೂ ಇದು ಮಾಡ್ಯಾರಲ್ರಿ. ಎತ್ತಿದ ಕೈ ಐತೆ ಅವ್ರು ಏನೇ ಮಾಡ್ಯಾರೋ ಒಂದು ಸ್ಪೆಷಲ್ ಎಪಿಸೋಡ್ ಮಾಡೋಣ್ರಿ. ಯುಗಾದಿ ಮುಗಿದ ಬಳಿಕ ಅವ್ರು ಅದನ್ನ ಸ್ಪೆಷಲ್ ಎಪಿಸೋಡ್ ಮಾಡಿ ನಿಮ್ಗೆ ಇದು ಮಾಡ್ತಿದ್ರು. ಗೋಪಾಲನ ಪಾತ್ರ ಮಾಡಿ ನೋಡ್ರಿ ಅಂತ ಪ್ರತಿಭೆ ಐತ್ರಿ ನಮ್ಮ ಬಾಳು ಮುಟ್ಟಿವ್ರಿ. ಹ್ಞೂ ರೀ. ಮತ್ತ ಇದು ಕುಸ್ತಿ ಒಳಗೂ ಮಾಡಿವ್ರಿ. ಮತ್ತ ಈ ಚೀಲ ನಿಗಿ ಆಡ್ತೀವ್ರಿ. ಹ್ಞೂ ರೀ. ನೋಡ್ರಿ ಇನ್ನ ನಿಮ್ಮ ಇಡುವೆ ಮುಂದಿನ ಇಡುವೆ ಒಂದ ಈ ಕೆಬ್ಬನ್ ಕೂಡ ಹಲಲ್ಲಿ ನೆಗಿ ತೋರಿಸ್ತೇನ್ರಿ. ನೋಡ್ರಿ ಸ್ನೇಹಿತರೆ, ನೀವು ನೋಡ್ರಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರ ಲೈಕ್ ಮಾಡ್ರಿ. ಬಾರಿ ನೋಡಿ ಸ್ನೇಹಿತರೆ, ನೋಡಿದ್ರಲ್ಲ ನೋಡ್ರಿ ಯಾವ ರೀತಿ ನಾವು ರೈತರ ಅದೀವ್ರಿ. ರೈತರು ಈ ಒಳ್ಳೆ ರೀತಿ ಜೋಳ ತಿಂದಿದ್ದಕ್ಕಾಗಿ ನಮ್ಮಲ್ಲಿ ಇಷ್ಟೊಂದು ಶಕ್ತಿ. ನೀವು ಸುಡುಗಾಡ ಹೊಲಸಿ ಏನು ತಿನ್ನಕ್ ಹೋಗ್ಬೇಡ್ರಿ. ಜೋಳ ಹಾಲ ಇಷ್ಟು ಉಣ್ರಿ, ನಿಮಗೂ ಒಳ್ಳೆ ತಾಕತ್ ಬರ್ತೈತ್ರಿ. ಆರೋಗ್ಯದಾಯಕ ಪೌಷ್ಟಿಕಾಂಶ ಆಹಾರ ಇದು ಮುಖ್ಯ ಆಗ್ಬೇಕಂದ್ರ ತಿನ್ರಿ. ಪೌಷ್ಟಿಕ ತಾಕತ್ ಬರ್ತೈತ್ರಿ. 11ನೇ ವರ್ಷ ಚಾಲು ಐತ್ರಿ. ನನಗೆ ಇನ್ನೂವರೆಗೂ ಒಂದು ಸೂಜಿ ಗೊತ್ತಿಲ್ರಿ. ಪ್ರತಿನಿತ್ಯ ದುಡಿತೀನ್ರಿ ನಾ. ಮತ್ತೆ ನಮ್ಮ ಆರೋಗ್ಯ ಇರೋದು ಆಹಾರದಲ್ಲಿ. ಒಳ್ಳೆ ರೀತಿ ಜೋಳ ಹಾಲ ಹೈನ ನೋಡ್ರಿ ಉಣ್ರಿ. ಸಿಕ್ಕದ ಹೋಟೆಲ್ದಾಗ ಆದ್ವಿದ ನೀವು ಸಿಕ್ಕಂಗ ತಿಂದು ನಿಮ್ ಶರೀರ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ವಾವ್ ನೋಡ್ರಿ ನಮ್ಮ ಇವ್ರು ನೋಡ್ರಿ. ತಪ್ಪು ಅನಿಸಿತ್ತು ಅಂದ್ರೆ ಒಂದ್ಸಲ ಬಂದ್ ನೋಡ್ರಿ. ಇಲ್ಲಿ ನಮ್ಮ ಬಂದ್ ಕೇಳ್ಕೊರಿ, ಪರೀಕ್ಷೆ ಮಾಡಿ ನೋಡ್ರಿ. ನಾವು ನಿಮಗ್ ಬೇಡ ಅನ್ನೋದಿಲ್ಲ ನೋಡ್ರಿ. ನಮ್ಮ ಯಾವ ರೀತಿ ತಿನ್ಬೇಕು, ಯಾವ ರೀತಿ ಶರೀರ ಇಟ್ಕೋಬೇಕು ಅನ್ನೋದು ನಮ್ಗ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಹೇಳಿಟ್ಟು ಹೋಗ್ಯಾರ. ಅದೇ ರೀತಿ ನಾವು ದುಡ್ಕೋತ ಬಂದದೀವು. ಅದೇ ರೀತಿ ನಮ್ಮ ಶರೀರ ಐತಿ. ನೋಡ್ರಿ ನಮ್ಮ ಬಾಳು ಮುಟ್ಟಿಯವ್ರು ಯಾವ ರೀತಿ ಇನ್ಫಾರ್ಮೇಶನ್ ಕೊಟ್ಟರು, ಮಾಹಿತಿ ಕೊಟ್ಟರು. ಹೇಳ್ಬೇಕಂದ್ರೆ ನಮ್ಮ ಆರೋಗ್ಯ ಇರೋದು ನಮ್ಮ ಆಹಾರದಲ್ಲಿ. ಒಳ್ಳೆಯ ರೀತಿಯ ಆಹಾರ, ಪೌಷ್ಟಿಕಾಂಶ ಆಹಾರ ನಾವು ಏನಂತ ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಇರ್ತೈತಿ ಸ್ನೇಹಿತರೆ. ಇದ್ರಾಗ ನಮ್ಮ ಉತ್ತರ ಕನ್ನಡ ಭಾಗದಾಗ ಜೋಳದ ರೊಟ್ಟಿ ಒಳಗೆ ಯಾವ ರೀತಿ ತಾಕತ್ತ, ಜೋಳದ ರೊಟ್ಟಿ ತಿಂದ್ರೆ 3-4 ರೊಟ್ಟಿ ತಿಂದು ಹೊಳಕ್ಕೆ ಬಂದ್ರೆ ಎಂಥ ಆರೋಗ್ಯದಾಯಕವಾದ ಕೆಲಸ ಮಾಡ್ಕೊತ ನಾವು ಆರಾಮ್ಸೆ ಇರ್ಬೋದು ಸ್ನೇಹಿತರೆ. ಈಗ ಮತ್ತೆ ಇದಕ್ಕಿಂತ ತಾಕತ್ ಅಂತ ಹೇಳ್ತಾರೆ ಅವರು, ಗೋಧಿ ಗಂಡತ್ತ ನೋಡ್ರಿ. ಬೇರೆ ಹೇಳ್ತಾರೆ ಅವ್ರು ತ್ಯಾಜ್ಯತ್ರಿ. ಗೋಧಿ ಗಂಡ ಅಂದ್ರೆ ತ್ಯಾಜ್ಯತ್ತ ನೋಡ್ರಿ. ಹಾಂ ರೀ. ಭಾರಿ ತಾಕತ್ತ ತ್ಯಾಜಿಗೆ, ಗೋಧಿ ಕಿತ್ತಲು ತಾಕತ್ತ. ಹ್ಞೂ ರೀ. ಆ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಹೊಲದಾಗ ಏನೈತಿ, ನಮ್ಮ ಏನು ಮಾಮಾರ ಹೊಲದಾಗ, ನಮ್ಮ ಎಂಥ ಸಂಬಂಧಿಕರ ಹೊಲದಾಗ ನೋಡಿದ್ರೆ ಸ್ನೇಹಿತರೆ ಯಾವ ರೀತಿ ಎಂಥ ಜೋಳ ಎಲ್ಲ ಪೂರ್ತಿ ಇದು ಮಾಡ್ತಾರೆ, ಕಟ್ ಮಾಡ್ತಿದ್ರು. ಇದೇನೈತಿ ಯಾವ ರೀತಿ ಮಾಡ್ತಿದ್ರು ನಾವು ಪ್ರತಿಯೊಂದು ಮಾಹಿತಿ ನಾವು ನೀವು ನಮ್ಮ ಆತ್ಮೀಯ ಸ್ನೇಹಿತರು ನಿಮ್ಗೆ ಮಾಹಿತಿ ನೀಡಿದರು, ಬಾಂಧವರು.
ಅವರು ಕೂಡ ಎಲ್ಲ ರೀತಿ ಮಾಹಿತಿ ನೀಡಿದರು. ಮತ್ತು ನಮ್ಮ ಕಲೆಗಾರರದವರು ನಮ್ಮ ಮಗಂತ ಬಾಳುಮುಟ್ಟಿ ಅವ್ರದ್ದೊಂದು ಸ್ಪೆಷಲ್ ಎಪಿಸೋಡ್ ಮಾಡ್ತೀನಿ ಅಂತ ಅವ್ರದ್ದೊಂದು ಸ್ಪೆಷಲ್ ಎಪಿಸೋಡ್ ಮಾಡಿ ನಾನು ಏನಂತ ಮುಂದಿನ ಇದ್ರಾಗ ನಾನು ನಿಮ್ಗೆ ಹಾಕ್ತೀನಿ ಅಂತ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ ಹೊಸದಾಗಿ ಮೊದಲು ಸಬ್ಸ್ಕ್ರೈಬ್ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಂತ ಹೃದಯಪೂರ್ವಕ ಧನ್ಯವಾದಗಳು.